ಬಡವರ ಮಕ್ಕಳು ಬೆಳಿಬೇಕು. ಸಿಪಿಐ ಐಆರ್ ಪಟ್ಟಣಶೆಟ್ಟಿ ಹೇಳಿಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸ್ಥಳೀಯ ಆನಂದ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಸಿಎಸ್ ಬೆಂಬಳಗಿ ಕಾಲೇಜಿನ ಸಭಾಭವನದಲ್ಲಿ ಇಂದು ಜರುಗಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ರಾಮದುರ್ಗದ ಸರ್ಕಲ್ ಇನ್ಸ್ಪೆಕ್ಟರ್ ಐಆರ್ ಪಟ್ಟಣಶೆಟ್ಟಿ ಮಾತನಾಡಿ, ಕಿಯೋನಿಕ್ಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ ಇದುವರೆಗೂ ಸಾಕಷ್ಟು ಉತ್ತಮ ಕೆಲಸವನ್ನು ಮಾಡಿದೆ. ಹಾಗೆಯೇ ಗ್ರಾಮೀಣ ವಿದ್ಯಾರ್ಥಿಗಳ ಜೀವನಾಡಿಯಾಗಿದೆ ಮತ್ತು ಉದ್ಯೋಗಕ್ಕೆ ಆಸರೆಯಾಗುವ ಹಲವು ಮಹತ್ತರ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗೆ ಮಾತನಾಡುತ್ತಾ, ಈ ಜನರು ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಡ ಜನರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಬಡವರು ಒಳ್ಳೆಯ ಶಿಕ್ಷಣ ಮತ್ತು ವೃತ್ತಿಯನ್ನು ಪಡೆದು ಕಷ್ಟ ಆಗಿದೆ. ಇಂತಹ ಒಳ್ಳೆಯ ಶಿಕ್ಷಣವನ್ನು ಪಡೆದು ಬಡವರ ಮಕ್ಕಳು ಬೆಳಿಬೇಕು ಎಂದು ಎಲ್ಲ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಮತ್ತು ಕಿಯೋನಿಕ್ಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಆನಂದ್ ಲಮಾಣಿ ಮಾತನಾಡಿ, ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಸಂಸ್ಥೆಯಲ್ಲಿ ಕಲಿತ ಹಲವು ಬಡ ಮಕ್ಕಳು ಕೆಲವು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಗುರಿ ಎಲ್ಲರೂ ಸರ್ಕಾರಿ ನೌಕರಿ ಸೇರಬೇಕು ಎಂಬುದಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾರ್ಯಕ್ರಮದಲ್ಲಿ ರಾಮದುರ್ಗದ ಸಿಪಿಐ ಐಆರ್ ಪಟ್ಟಣಶೆಟ್ಟಿ, ತಾಂಡಾ ಅಭಿವೃದ್ಧಿ ನಿಗಮದ ತಾಲೂಕು ಅಧಿಕಾರಿ ಬಾಲು ಆರ್ ಚೌಹಾಣ್, ಕಿಯೋನಿಕ್ಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಆನಂದ್ ಲಮಾಣಿ, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸುಧೀರ್ ಖಾರ್ಬಾರಿ ನೆರವೇರಿಸಿದರು. ಹಲವರು ಈ ವೇಳೆ ಉಪಸ್ಥಿತರಿದ್ದರು. ಯಾರ್ಯಾರ ಕಂಪ್ಯೂಟರ್ ಶಿಕ್ಷಣವನ್ನು ಪೂರೈಸಿ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿರಿ, ಈ ಪ್ರಮಾಣ ಪತ್ರ ಇನ್ನುಳಿದ ಪ್ರಮಾಣ ಪತ್ರದ ಜೊತೆ ಫೈಲ್ನಾಗ ಕೂಡದಿರಲಿದೆ. ಈ ಪ್ರಮಾಣ ಪತ್ರ ನಿಮ್ಮ ಭವಿಷ್ಯಕ್ಕೆ ದಾರಿ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಯಾಕಂದ್ರೆ ಇವತ್ತಿನ ದಿನ ಕಂಪ್ಯೂಟರ್ ಸಾಕ್ಷರತೆ ಭಾಳ ಅವಶ್ಯಕತೆ ಐತಿ. ನಾವೆಲ್ಲ ಮಾಸ್ಟರ್ ಡಿಗ್ರಿ ಓದೀವಿ, ಆದರೆ ನಮಗೆ ಹಿಂಗೆ ಯಾರೋ ಅವಾಗ ಕಂಪ್ಯೂಟರ್ ಕಲಿಸಲಿಲ್ಲ. ಯಾಕಂದ್ರೆ ನಾವು ABCD ಕಲ್ತದ 5ನೇ ತನಕ. ಇವತ್ತಿನ ದಿನ ನಮ್ಮ ಮನ್ಯಾಗ ನನ್ನ ಮಕ್ಕಳು ಭಾಳ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡ್ತಾರೆ. ಅವ್ರು ಇಂಗ್ಲೀಷ್ ಮಾತಾಡೋ ಟೈಮ್ನಾಗ ನನಗೆ ಇಂಗ್ಲೀಷ್ ಅಂದ್ರೆ ಗೊತ್ತಿರಲಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜನ್ರೇಷನ್ಗೂ ತನ್ನದೇ ಆದ ಬೆಳವಣಿಗೆಗಳು ಅಧ್ಯಯನ ಆಗಿರ್ತಾವ, ಅದು ತನ್ನ ಬೆಳ್ಕೊಂಡು ಹೋಗ್ತದೆ. ಇವತ್ತಿನ ಕಂಪ್ಯೂಟರ್ ಅಂತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಇದೇ 2 ವರ್ಷದಿಂದ ನಮಗೂ ಒಂದು ಟೆಸ್ಟ್ ತಗೊಂಡು ನಾವು 2005 ಟ್ರೈನಿಂಗ್ ಮಾಡಿ ಟ್ರೈನಿಂಗಲ್ಲಿ ಕಂಪ್ಯೂಟರ್ ಪಾಸ್ ಆಗಿದ್ವಿ. ಅಲ್ಲಿಂದ ಬಂದ ಮೇಲೆ ಬರೀ ನಮ್ಮ ಜೀವನ ಹೆಂಗೆ ಮಾಡ್ಬೇಕಂದ್ರೆ ಬರೀ ಮೆಹರ್ಬಾನಿಗೆ ಒಳಗೆ ನಮ್ಮ ಜೊತೆ ಸುಮಾರು 45 ಜನ ಸ್ಟಾಫ್ ಇರ್ತಾರೆ. ಅವರು ಕೆಲಸ ಮಾಡ್ತಿರ್ತಾರೆ. ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳೋದಾಗ ನಮ್ಮ ದಿನ ಹೋಗ್ಬೇಕು. ನಮ್ಗೆ ಅದನ್ನು ಕೊಂಡು ಕಲೀಲಿಕ್ಕೆ ಅವಕಾಶ ಸಿಕ್ಕಿಲ್ಲ. 2 ವರ್ಷದಿಂದ ನಮಗೂ ಕಂಪ್ಯೂಟರ್ ಕಂಪಲ್ಸರಿ ಪಾಸ್ ಆಗ್ಬೇಕಂತೇಳಿ ಬಂದಾಗ ನನಗೆ ಆಶ್ಚರ್ಯ ಆಯ್ತು. ನಾನು ಅವಾಗ ಆನಂದ್ಗೆ ಕಾಲ್ ಮಾಡಿ, ಏನು ಆನಂದ್ ನಮ್ಮಂಥವ್ರಿಗೆ ಈಗ ಕೇಳಿದ್ರೆ ನಾವೇನು ಮಾಡೋದಂತ ಹಂಗಂತೇಳಿ ಅದು ಗೊತ್ತೈತೆ ನಮ್ಗೆ. ಬಟ್ ಅಷ್ಟೊಂದು ಕುಂತ ಭಾಳ ಟೈಮ್ವರೆಗೆ ಅದರಲ್ಲಿ ನಾವು ತೊಡಗಲಿಕ್ಕೆ ನಮ್ಗೆ ಟೈಮ್ ಇಲ್ಲ. ಹೀಗಾಗಿ ನಮ್ಗೆ ಒಂದು ಸ್ವಲ್ಪ ತೊಂದರೆ ಅನಿಸ್ತೈತೆ. ಬಟ್ ನೀವೆಲ್ಲ ಈಗ ಸ್ಟಾರ್ಟಿಂಗ್ ಎಲ್ಲ ಕಂಪ್ಯೂಟರ್ ಕಲ್ತು ಅದನ್ನ ಪಾಸ್ ಮಾಡಿ ಬಂದು ಅದನ್ನು ಯೂಸ್ ಮಾಡ್ಕೊತೀರಿ. ನೀವು ಒಂದು ದೃಷ್ಟಿಯಿಂದ ಪುಣ್ಯವಂತರೇನೋ ಅಂತ ಅನ್ಕೊಂತೀನಿ ನಾನು. ನಮ್ಗಿಂತಲೂ ಇವತ್ತು ನನ್ನ ಬರ್ಡೇ ಸಲುವಾಗಿ ನಿಮ್ಮ ಸರ್ ಇದನ್ನು ಅರೇಂಜ್ ಮಾಡ್ಯಾರ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಜೀವನದೊಳಗೆ ಬರ್ಡೇ ಮಾಡ್ಕೊಳಕ್ಕೆ ಇಷ್ಟಪಡೋ ಮನುಷ್ಯ ಅಲ್ಲ ನಾನು. ಯಾಕಂತಂದ್ರೆ ನನ್ನ ಲೈಫಿಂದ 1 ಇಯರ್ ಕಳ್ಕೊಂಡವ. ನಾನು ಪಡ್ಕೊಳ್ಳೋವಿದ್ಮೇಲೆ ಖುಷಿ ಪಡ್ಬೇಕು. ನಾನು ಪಡ್ಕೊಳಕತ್ತಿಲ್ಲ. ನಾನು ಮತ್ತೊಂದಷ್ಟು ಜಲ್ದಿ ಸಾಯ್ತೀನಿ. ನಾನು ಈ ವರ್ಷ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಮತ್ತೊಂದಷ್ಟು ಜಲ್ದಿ ಸಾಯ್ತೀನಿ ನಾನು. ಅದ್ರ ಬದಲು ಅಂತ ಏನು ಖುಷಿ ವಿಚಾರಗಳು ಇಲ್ಲ. ನಾನು ಮಾಡ್ಕೋಬೇಕನ್ನುವಂಥ ಮನುಷ್ಯನೂ ಅಲ್ಲ. ಎಲ್ಲೋ ಅಂತ ಹಿತೈಷಿಗಳು ಬಿಡಂಗಿಲ್ಲ. ಅವ್ರು ನಾವು ಬ್ಯಾಡ ನಮ್ಮನ್ನು ಬಿಡಂಗಿಲ್ಲ. ಇರಲಿ, ತೊಂದರೆ ಇಲ್ಲ. ನಿಮ್ಮನ್ನು ಬರ್ಡೇಗಳು ಬಂದಿರ್ತಾವೆ. ದಯವಿಟ್ಟು ನಾವು ಬೇಗ ನೀವು ಹಂಗಾಗಬೇಡಿ. ನೀವೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಡ್ರಿ. ನನ್ನ ಮನ್ಯಾಗ ನನ್ನ ಹೆಂಡತಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಿಡಂಗಿಲ್ಲ ನಾನು. ಯಾಕಂದ್ರೆ ಅದನ್ನು ಇಷ್ಟಪಡಲ್ಲ ನಾನು. ಯಾಕಂದ್ರೆ ಬರೀ ಒಂದು ಕೇಕ್ ಕಟ್ ಮಾಡಿ ಹಚ್ಚಿದ ದೀಪ ಆರಿಸಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಅದರೊಳಗೆ ನನಗೇನು ಪ್ಲೆಜರ್ ಅನಿಸಿಲ್ಲ. ಯಾಕೆ ಅನಿಸಿಲ್ಲ ಅಂತ ಹೇಳಿದ್ಮೇಲೆ ನಿಮ್ಗೆ, ನಾವು ನಮ್ಮ ಆಯುಷ್ಯದ 1 ವರ್ಷನ ಕಳ್ಕೊಂಡಿರ್ತೀವಿ. ಹೀಗಾಗಿ ನನಗೆ ಅದ್ರ ಬದಲು ಅಂತ